5 ವರ್ಷದ ಗಂಡು ಮಗುವಿಗೆ ಸಕ್ಕರೆ ರೋಗ ಕಾಣಿಸಿಕೊಂಡು ಪ್ರತಿನಿತ್ಯ ಬರೋಬ್ಬರಿ 4 ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಳ್ಳುತ್ತಿದ್ದಾನೆಂದರೆ ಆ ಭಗವಂತ ಎಷ್ಟು ಕ್ರೂರಿ ಎಂದು ಹೇಳುವಂತಾಗುತ್ತದೆ. ನಿಜ. ಚನ್ನಪಟ್ಟಣದಿಂದ 5 ರಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಮೈಲನಾಯಕನಹಳ್ಳಿಯಲ್ಲಿ ಕಿತ್ತು ತಿನ್ನುವ ಬಡತನದ ದಂಪತಿಗಳ ಪುತ್ರ ಚಿರಂಜೀವಿ ಹೆಸರು ಬದಲಾಯಿಸಲಾಗಿದೆ. ಪ್ರಪಂಚವೇ ಅರಿವೇ ಇಲ್ಲದೆ ಆಟ ಪಾಠ ತಿಂಡಿ ತಿನಿಸು ತಿಂದಿಕೊಂಡು ಆನಂದದಿಂದ ಕಾಲ ಕಳೆಯುವ ಮಗು ಚಿರಂಜೀವಿಗೆ ತನಗೆ ಸಕ್ಕರೆ ರೋಗ ಎಂಬುದರ ಅರಿವೇ ಇಲ್ಲ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಮ್ಮ ರಮೇಶ್ ಅಕ್ಕು. ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮಗಳನ್ನು ಬಯಲೆಳೆತರಲ್ಲಿ ತನ್ನದೇ ಆದಂತಹ ಸಿದ್ಧಾಂತವನ್ನು ಹೊಂದಿದೆ. ಅಲ್ಲದೆ ಕಲಾವಿದರನ್ನು ಗುರುತಿಸಿ ಬೆಳಕು ಚೆಲ್ಲತಕ್ಕಂಥದ್ದು, ಹಲವಾರು ರೀತಿಯ ಬೆಳಕುಗಳನ್ನು ಚೆಲ್ಲುವಂತಹ ಸಂಗ್ರಾಮ ಟಿವಿ ಇವತ್ತು ಒಂದು ಮಾನವೀಯತೆಯನ್ನ ಬಿಂಬಿಸುವ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಮೈನಾಕ್ನಹಳ್ಳಿಗೆ ಬಂದಿದ್ದೇವೆ. ಮೈನಾಕ್ನಹಳ್ಳಿಯಲ್ಲಿ 6 ವರ್ಷದ ಮಗುವಿಗೆ ಶುಗರ್ ಬಂದು ಅವರ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಅವ್ರ ಮನೆಯಲ್ಲಿ ಯಾವ ರೀತಿಯಾಗಿ ಆ ಮಗುಗೆ ಒಂದು ಇಂಜೆಕ್ಷನ್ ಕೊಡ್ಸೋಕ್ಕೂ ಕೂಡ ಕಷ್ಟವಂತ ಪಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಸಂಗ್ರಾಮ ಟಿವಿ ನೇರವಾಗಿ ಅವ್ರ ಮನೆಗೆ ಬಂದಿದ್ದೇವೆ. ಆ ಮಗುವಿನ ತಾಯಿ, ಮಗುವಿನ ಅಜ್ಜಿ, ಮಗುವಿನ ತಾತರ ಜೊತೆ ಮಾತಾಡಿ ಅವರ ಕಷ್ಟಗಳು ಏನು, ಅದಕ್ಕೆ ಪರ್ಯಾಯವೇನು ಅನ್ನುವಂಥ ನಿಟ್ಟಿನಲ್ಲಿ ಕೇಳೋಣ ಅಂತ ಬಂದಿದ್ದೀವಿ. ಈಗ ಅವರ ತಾಯಿ ಇದ್ದಾರೆ, ಅವ್ರ ತಾಯಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಶಿಲ್ಪಾ ಅಂತ, ನಮ್ಮ ಯಜಮಾನ್ರ ಹೆಸರು ಹರೀಶ್ ಕುಮಾರ್ ಅಂತ. ನಾನು ಪ್ರೆಗ್ನೆನ್ಸಿ ಇದ್ದಾಗ ನಮ್ಮ ಪಾಪುಗೆ, ನನ್ಗೆ 8 ತಿಂಗಳಾಗಿತ್ತು. 7ನೇ ಪಾಪುಗೆ ಅಂಗನವಾಡಿಗೆ ಹೋಗ್ತಿದ್ದ ಪಾಪು. ಆವಾಗ ಅಂಗನವಾಡಿ ಫುಡ್ಡಿಂದ ಯೂರಿನ್ ಇನ್ಫೆಕ್ಷನ್ ಅಂತ ಕಾಣಿಸ್ಕೊಂಡಿತ್ತು. ಹಾಸಿಗೆಗೆಲ್ಲ ಯೂರಿನ್ ಇದು ಮಾಡ್ಕೊತಿದ್ದ, ಎಲ್ಲ ಎದ್ರುಕೊಬಿಟ್ಟವನೆ ಅಂತ ನಾವು ಅಂತರ ಕಟ್ಟಿಸಿದ್ದು. ಅದು ದೇವರು ಎಲ್ಲ ಇದು ಮಾಡ್ತಿದ್ದವು. ಒಂದ್ ದಿವಸ ನಾವು ಕೆಲ್ಸಕ್ಕೆ ಹೊಂಟೋಗಿದ್ದೋ, ನಮ್ಮ ಅಮ್ಮರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಅವ್ ಕರ್ಕೊಂಡು ಹೋಗಿದಾಗ ಏನು ಎತ್ತೋ ಮಾಮೂಲಿ ಇದೇನೋ ಅಂದ್ಕೊಂಡು ನಾವು ಸುಮ್ಮನಾಗಿದ್ದು. ಅಲ್ಲಿ ಡಾಕ್ಟರ್ ತೋರಿಸ್ದಾಗ ಆಗ ಈ ಥರ ಹಿಂಗಾಗೈತೆ, ಬ್ಲಡ್ ಶುಗರು ಅಂತ ಅಂದ್ರು. ಅವಾಗೇನೆ ನಮಗೆ ತುಂಬ ಇದಾಗ್ಬಿಡ್ತು. ಈಗಾಗಲೇ ಪಾಪುಗೆ ಹಿಂಗಾಯ್ತಲ್ಲ ನನ್ನ ಮಗನಿಗೆ ಅಂತ ಇದಾಗ್ಬಿಟ್ಟು. ಆಮೇಲೆ ದುಡ್ಡು ಇರಲಿಲ್ಲ ಆ ಟೈಮಲ್ಲಿ. ಒಂದು ಸಂಘದಿಂದ ತಗೊಂಡು ನಮ್ಮಮ್ಮ 80,000 ರೂಪಾಯಿ ಸಂಘದಿಂದ ಸಾಲ ತಗೊಂಡ್ರು ಮಗಿನ ಬಂದು. ಅವಾಗ ಸಾಲನ ಅಲ್ಲಿಗೆ ಹೋಗಿದ್ರು, ಅವರು ತಗೊಬಂದ್ರು, ನಾನು ಹೋದೆ ಅಲ್ಲ. ಅವಾಗ ಮೆಡಿಸನ್ಸ್ಗೆ ಪ್ರಾಬ್ಲಮ್ ಇತ್ತು, ತುಂಬ ಬಡವರು ನಾವು. ಮೆಡಿಸನ್ಸ್ಗೆ ಪ್ರಾಬ್ಲಮ್ಮು, ಈ ಬ್ಲಡ್ ಚೆಕಪ್ಪು, ಇದಕ್ಕೆ ರಿಪೋರ್ಟ್ಗೆ, ಅವಕ್ಕೆಲ್ಲ ಪ್ರಾಬ್ಲಮ್ ಇತ್ತು. ಅಮೌಂಟೇ ಇರಲಿಲ್ಲ. ಆಮೇಲೆ ನಮ್ಮ ಅಣ್ಣ ಒಬ್ಬರು ಪೊಲೀಸು, ಅವರು ಒಂದು ಸ್ವಲ್ಪ ಮೆಡಿಸಿನ್ ತಗೊಟ್ರು. ಅದು ಬಿಟ್ಮೇಲೆ ಇನ್ಯಾರು ಇದು ಮಾಡಿಲ್ಲ, ನಮ್ಗೆ ಸಹಾಯ ಮಾಡಲಿಲ್ಲ. ನಾವು ಇಲ್ಲಿ ಊರಿನ ಜನಗಳಿಗೆ ಹೇಳಿದ್ರೆ ಇವ್ರ ಮನೇಲಿ 3 ಜನ 4 ಜನ ದುಡಿತಾರೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ನಾವು ಕೆಲ್ಸಕ್ಕೆ ಹೋದ್ರೆ ಉಂಟು, ಜಮೀನು ಇಲ್ಲ, ಏನೂ ಇಲ್ಲ ನಮ್ಮಲ್ಲಿ. ಅದಕ್ಕೇನೆ ಸ್ಕೂಲ್ಗೂ ಹಾಕಿಲ್ಲ ನಮ್ಮ ಪಾಪುನ. ಈ ಥರ ಪ್ರಾಬ್ಲಮ್ಮು ಕನ್ವಿನ್ಸ್ ಮಾಡ್ಕೊಳ್ಳಿ ಅಂತ ಅಂದರು. ಕನ್ವಿನ್ಸ್ ಮಾಡ್ಕೊಂಡ್ರೆ ಏನು ಹೇಳ್ತಾರೆ, ಎತ್ತಿ ಹೇಳ್ತಾರೆ ಅಂತ ಸರಿಯಾಗಿ ರೆಫರೆನ್ಸ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಅದು. ಈ ವರ್ಷದಿಂದ ಸ್ಕೂಲ್ಗೆ ಹಾಕ್ಬೇಕು ಅಂತ ಇದ್ದೀವಿ. ಮತ್ತೆ ನಮ್ಮ ಪಾಪುನ ಬಿಟ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ಬೇಕು. ಒಬ್ಬ ಯಾವ ಥರ ಇದು ಮಾಡ್ತಾರೆ, ಇನ್ನೊಂದು ಪಾಪಕ್ಕೆ ಚೆಕ್ ಮಾಡಿಸ್ ನೋಡಿ ಏನಾರ ಪ್ರಾಬ್ಲಮ್ ಇದ್ದದ ಅಂದ್ರು. ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಅಂತ ಅಂದ್ರು. ಈ ಪಾಪುಗೆ ತಿಂಗಳ ಮೆಡಿಷನ್ಗೆ 5,000 ರೂಪಾಯಿ ಅಮೌಂಟ್ ಬೇಕೇ ಬೇಕು, ಕಂಪಲ್ಸರಿ. ಅದಕ್ಕೋಸ್ಕರ ನಾವು ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರು ಡಾಕ್ಟ್ರು. ಇಲ್ಲಿ ಅಕ್ಕಪಕ್ಕದವ್ರಿಗೂ ಹೇಳ್ಬೇಡಿ ಅಂತ ಅಂದಿದ್ರು. ಹೇಳಲಿಲ್ಲ ಅಂದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಅಂದ್ಬಿಟ್ಟು ಮೇನ್ ಆಗಿ ದೊಡ್ಡ ವ್ಯಕ್ತಿಗಳಿಗೆ ಹೇಳಿದ್ವಿ ಅಷ್ಟೇನೆ. ಸರ್, ಈ ತರ ತೊಂದರೆ ಐತಿ ನಮ್ಮಲ್ಲಿ. ಸಂಘಗಳಲ್ಲಿ ಎತ್ಕೊಂಡು 2 ಲಕ್ಷ 3 ಲಕ್ಷ 4 ಲಕ್ಷ ಗಂಟ 2 ಲಕ್ಷ ಗಂಟ ಮೆಡಿಸಿನ್ಗೆ ಇದ್ ಮಾಡಿದೀವಿ ಸರ್ ನಾವು. ಮಗುವಿಗೆ ಶುಗರ್ ಕಾಣಿಸ್ಕೊಂಡ ಸಂದರ್ಭದಲ್ಲಿ ವೈದ್ಯರ ಸಲಹೆ ಮೇರೆಗೆ ಮಾತ್ರೆಗಳನ್ನ ಕೊಡ್ತಾ ಇದ್ದೀರೋ, ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾ ಇದ್ದೀರಿ? ಇನ್ಸುಲಿನ್ ಇಂಜೆಕ್ಷನ್ ದಿನಕ್ಕೆ ಎಷ್ಟು ಇಂಜೆಕ್ಷನ್ ಕೊಡ್ತಾ ಇದ್ದೀರಿ? 4 ಇನ್ಸುಲಿನ್ ಕೊಡ್ತಾ ಇದೀವಿ ಸರ್. 4 ಇಂಜೆಕ್ಷನ್ ಇನ್ಸುಲಿನ್ ಕೊಡ್ತಾ ಇದ್ದೀರಿ. ಯಾವ ಟೈಮ್ ನಲ್ಲಿ? ಬೆಳಗ್ಗೆ 7 o'clockಗೆ, ಮಧ್ಯಾಹ್ನ 1 ಗಂಟೆಗೆ, ತಿರ್ಗಾ 7 ಗಂಟೆಗೆ, ತಿರ್ಗಾ 10 ಗಂಟೆ ರಾತ್ರಿಗೆ ಎಚ್ಚರವಾಗಿದ್ದು ನಾವು 10 ಗಂಟೆ ರಾತ್ರಿ ಕೊಡ್ಬೇಕು ಸರ್. ಕೊಟ್ಟಿಲ್ಲ ಅಂತಂದ್ರೆ ಪಾಪು ರಿಸೆಸ್ ಮಾಡ್ಕೊಬಿಡ್ತಾನೆ. ಯಾವ ಭಾಗದಲ್ಲಿ ಕೊಡ್ಬೇಕು ಮಗುಗೆ?
ಒಂದು ವಾರದಲ್ಲಿ ತಪ್ಪಿಸ್ಬೇಕು ಸರ್. ಒಂದ್ ವಾರ ಈ ಕಡೆ ಆದ್ರೆ ಬಲಗಡೆ ಆದ್ರೆ ಇನ್ನೊಂದ್ ವಾರ ಎಡಗಡೆ ಒಕ್ಳು ಹತ್ರ ಒಕ್ಲ ಹತ್ರ ಮಾತ್ರ ತೊಡೆಗಳಲ್ಲೂ ತಪ್ಪಿಸ್ಬೇಕು ಸರ್ ಅದ. ಈ ರೀತಿ ಅಂತಂದ್ರೆ ಈ ರೀತಿ ಪ್ರತಿದಿನ 4 ಇಂಜೆಕ್ಷನ್ ಕೊಡ್ಬೇಕು. ಯಾರ್ಯಾರು ಕೊಡ್ತೀರಿ? ನಿಮ್ಮ ಅತ್ತೆ ಕೊಡ್ತಾರೋ, ನಿಮ್ಮ ಸರ್ ಮಾವ ಕೊಡ್ತಾರೋ, ನೀವ್ ಕೊಡ್ತೀರೋ? ಏನ್ಗೂ ಬರಲ್ಲ ಸರ್, ನಾನೇ ಕೊಡುದು. ನಾವೆಲ್ಲೂ ಯಾವ ಊರಿಗೂ ಹೋಗ್ತಾ ಇಲ್ಲ. ನಮ್ ತಾಯಿ ಮನೆ ಒಂದ್ ಬಿಟ್ರೆ ಇನ್ನೆಲ್ಗೂ ಕರ್ಕೊ ಹೋಗಲ್ಲ. ನಾವು ಎಲ್ಲೂ ಹೋಗಿ ಇರಕ್ಕೂ ಹೋಗಲ್ಲ. ಸಂಬಂಧಿಕರ ಮನೆಗೆ ಆಗ್ಲಿ ಎಲ್ಗೆ ಹೋಗ್ಲಿ ಎಲ್ಲೂ ಹೋಗ್ತಾ ಇಲ್ಲ ನಾವು. ನಮ್ಮೂರ್ ಆಯ್ತು, ನಮ್ ತಾಯಿ ಮನೆ ಆಯ್ತು, ನಮ್ ಯಜಮಾನ್ರ ಮನೆ ಆಯ್ತು ಸರ್. ಅದಕ್ಕೇನೆ ಡಾಕ್ಟ್ರು ಯಾವ ಆಹಾರವನ್ನ ಮಗು ಕೊಡ್ಬೇಕು ಅಂತ ಹೇಳಿದರು? ಮಗುಗೆ ಅಂತಂದ್ರೆ ಚಪಾತಿ, ರೊಟ್ಟಿ, ಮುದ್ದೆ, ಸ್ವಲ್ಪ ಒಂದ್ ಕಪ್ ಅನ್ನ. ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು ಅವರು, ಸೌತೆಕಾಯಿ, ಹಣ್ಣು, ತರಕಾರಿಗಳು ಈ ತರ ಎಲ್ಲಾ ಕೊಡಿ ಅಂತ ಹೇಳಿದ್ರು. ಎಲ್ಲ ಕೊಡ್ತಿದೀವಿ ಸರ್. ಆದ್ರೂ ಒಂದ್ಸತಿ ಟೆನ್ಷನ್ ಕೊಡ್ಬೇಡಿ, ಅವನ್ಗೆ ಜಾಸ್ತಿ ಹೊಡಿಬೇಡಿ, ಕೋಪ ಬಂದಾಗ ಕಚ್ಬಿಡುದು ಹಂಗೆಲ್ಲ ಇದ್ ಮಾಡ್ಬಿಡ್ತಾರೆ ಅಂತ ಹೇಳ್ತಿದ್ರು ಅವರು. ಅಂದ್ರೆ ನೀವು ಆ ದಿನದ 24 ತಾಸುಗಳು ಕೂಡ ಆತನ ಕಾಯ್ಕೋಬೇಕು ನೀವು. ಅಲ್ಲಿ ಏನೋ ತಿನ್ಬಿಡ್ತಾನೆ ಹಾಗೆ ಹೀಗೆ ಅಂತ. ಹೌದು, ಕಾಯ್ಕೋಬೇಕು ಸರ್ ಅವ್ನ. ಇವಾಗ ಹುಡುಗರಲ್ಲಿ ತಿಂತಾ ಇರ್ತಾರೆ, ತಕೊಂಡಿಲ್ಲ ನಮ್ಮ ಅಮ್ಮ ಅಂತಂದ್ರೆ ಬೈತಾನೆ. ಎಲ್ಲಾರು ತಿಂತಾವ್, ನೀವು ಐಸ್ ಕ್ರೀಮ್ ತಕೊಡ್ಲಿಲ್ಲ ಅಂತಾರೆ. ನಾವು ಏನೋ ಇದು ಅಂತ ಅಂದ್ಬಿಟ್ಟು ಒಂದ್ ತಕೊಟ್ಬಿಟ್ರೆ ಅವ್ರಿಗೆ ಹೇಳಿರಲ್ವಲ್ಲ ನಾವು. ನಮ್ ಪ್ರಾಬ್ಲಮ್ ಪರಿಸ್ಥಿತಿಗಳು ಈ ತರ ಇರ್ತವೆ, ಹೇಳಿರಲ್ಲ ಅವ್ರಿಗೆ. 4 ವರ್ಷದ ಮಗುವಾಗಿದ್ದಾಗ್ಲೇ ಮೆದುಮೇಹ, ಶುಗರ್ ಕಾಣಿಸ್ಕೊತು. ಈಗ ಆತನಿಗೆ 6 ವರ್ಷ ಸರ್. ಈಗ ನಿಮ್ಮ ಮಗನಿಗೆ ಈ ರೀತಿ ಆಗಿರೋದ್ರಿಂದ ನೀವ್ ಏನಕ್ಕೆ ಕೇಳಕ್ ಇಷ್ಟಪಡ್ತೀರಿ ಸರ್? ನಮ್ಗೆ ನಾವು ಪ್ರೆಗ್ನೆನ್ಸಿ ಇದ್ದಾಗ ನಾವು ಗೇರ್ ಹೆಂಗೋ ಇದ್ ಮಾಡ್ತಿದ್ದೆ. ಇವಾಗ ಯಾವ ರೀತಿ ಇದ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ ನನ್ಗೆ. ಒಬ್ರ ಜೊತೆ ಹೇಳ್ಕೊಂಡ್ರೆ ಆಡ್ಕತಾರೆ, ಮನೆಗ್ ಸೇರ್ಸಲ್ಲ ಅಂತಾರೆ. ಅನ್ನಕ್ಕೋಸ್ಕರ ನಾನು ಯಾರಿಗೂ ಹೇಳ್ತಾ ಇರ್ಲಿಲ್ಲ. ನಿಮ್ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಇವತ್ತು ಈ ತರ ಪ್ರಾಬ್ಲಮ್ ಅಂತ ನಮ್ ಫ್ಯಾಮಿಲಿಗೆ ಹೇಳ್ಕೊಂಡಿದ್ದೀನಿ ಅಷ್ಟೇ ಸರ್, ಇನ್ ಯಾರಿಗೂ ಹೇಳ್ಕೊಂಡಿಲ್ಲ ನಾವು. ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಈಗಾಗಲೇ ಸಾಕಷ್ಟು 2 ಲಕ್ಷ ಗಂಟು ಅಧಿಕ ಸಾಲ ಮಾಡ್ಕೊಂಡು ಹೋಗಿ ಸಂಘಗಳಲ್ಲೆಲ್ಲ ಎತ್ತಿ ಮೆಡಿಸನ್ ಒಂದ್ ದಿನ ಹಾಕಿಲ್ಲ ಅಂತಂದ್ರೆ ನೀವು ಊಟ ಮಾಡಲ್ವಾ? ಅದೇ ತರ ಇನ್ಸುಲಿನ್ ಒಳಗಡೆಯಿಂದ ಹೊರಗ್ ಹಾಕ್ಬೇಕಲ್ಲ, ಅದು ದೇಹದಿಂದ ಹೊರಗ್ ಹಾಕ್ಬೇಕಲ್ಲ. ಯಾವ ತರ ನಿಲ್ಸ್ಬಿಟ್ರೆ ಮಧ್ಯಾಹ್ನದ ಊಟ ನಿಲ್ಸ್ಬಿಡಿ ಊಟನ ಅಂತಾರೆ. ಇನ್ಸುಲಿನ್ ಹಾಕ್ಬೇಡಿ, ನಿಲ್ಸ್ಬಿಡಿ, ಇಲ್ಲಾಂದ್ರೆ ಊಟ ಕೊಡಿ, ಇಲ್ಲಾಂದ್ರೆ ಇನ್ಸುಲಿನ್ ನಿಲ್ಸೇ ಬಿಡಿ ಊಟನ ಅಂತಾರೆ ಮಧ್ಯಾಹ್ನದ. ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಸ್ಪಂದಿಸಿದ ಚೆನ್ನಾಗಿ? ಸ್ಪಂದಿಸವ್ರ ಸರ್. ಈಗ ನಿಮಗೆ ಅವಶ್ಯಕವಾಗಿ ನಿಮ್ಮ ಮಗನ ಚಿಕಿತ್ಸೆಗೆ ಬೇಕಾಗಿರೋದು ಏನು? ನಿಮಗೆ ಇನ್ಸುಲಿನ್ ಬೇಕು, ಬೇರೆ ರೀತಿಯಾದಂತಹ ಸಹಕಾರ ಏನು ಬೇಕು? ಇದು ನಮ್ಮ ಪಾಪು ಮೆಡಿಸಿನ್ಸ್ಗೆ ಸಹಾಯ ಮಾಡ್ಬೇಕು. 15 ದಿನಕ್ಕೊಂದ್ಸತಿ ಮೆಡಿಸಿನ್ಗೆ 5,000 ರೂಪಾಯಿ ಬೇಕು ನಮ್ಮಲ್ಲಿ. ಆ ಮಾವರ್ಗೆ ಗಾರೆ ಕೆಲಸ ಒಂದಿನ ವಯಸ್ಸಾಗೈತೆ, ಸಿಕ್ಕಿದ್ರೆ ಸಿಕ್ತಿರ್ಗಿಲ್ಲ. ನಮ್ಮ ಅತ್ತೆಯವ್ರಿಗೆ ಓಟ್ ಪೆನ್ಷನ್ ಮಾಡಿಸಿಲ್ಲ, ಅವ್ರಿಗೇನು ಬರಲ್ಲ. ನಾವು ಮನೇಲಿ ಇದ್ದೀವಿ. ನಮ್ಮ ಯಜಮಾನ್ರು ಹೋಗಿ 4-5 ದಿವಸ ಆಯ್ತು ಬೇಜಾರ್ಗೆ, ಅವ್ರ ಮನೆಗ್ ಬಂದಿಲ್ಲ. ಈ ತರ ಹಿಂಗಾಯ್ತು ನನ್ ಮಗುಗೆ ಅಂತ. ಅದಕ್ಕೋಸ್ಕರ ನಿಮ್ಮಲ್ಲಿ ಬೇಡ್ಕೊತಿದ್ದೇನೆ, ಸಹಾಯ ಮಾಡಿ ಯಾರ. ನಮಸ್ಕಾರ. ಏನೋ ನಾವು ತುಂಬಾ ಬಡವರು. ನನ್ನ ಮೊಮ್ಮಗನಿಗೆ ಹಿಂಗ್ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಏನೋ ಬಂದ್ಬಿಟ್ಟಿದೆ. ತುಂಬಾ ಏನೋ ಹೆಲ್ಪ್ ಮಾಡಿ ನಮ್ಗೆ ಸಹಾಯ ಮಾಡ್ಕೊಡಿ. ಆದ್ರೂ ಯಾರ್ಯಾರಿಗೂ ನಾವು ಹೇಳ್ಕೊಂಡಿದೀವಿ, ಅವ್ರು ಯಾರು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ. ಆದ್ರೂ ಹಾಸ್ಪಿಟ್ಲಿಗೆ ಅಂತ ಸಂಘಗಳಲ್ಲಿ ತಗೋತೀವಿ, ಸಾಲ ಮಾಡಿದೀವಿ. ನಮ್ಮ ಮಗ ಹೋಗಿ 5 ದಿನ ಆಯ್ತು ನನ್ನ ಮಗನ್ಗೆ ಈ ತರ ಪರಿಸ್ಥಿತಿ ಬಂತಲ್ಲ ಅಂತ ಮನೆಗೆ ಬಂದಿಲ್ಲ. ಒಂದು ಟೈಮ್ ಊಟ ತಿಂದು ನೀರು ಕುಡಿಯಕ್ಕೇನು ಮನಸ್ಸು ಬರ್ತಾ ಇಲ್ಲ ನಮ್ಗೆ. ಆ ತರ ಜೀವನ ಆಯ್ತೈತೆ. ನಾವು ತುಂಬಾ ಕಡುಬಡವರು. ಏನು ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗ್ಬೇಕು ಅಷ್ಟೇನೆ. ನನ್ನ ಮೊಮ್ಮಗ ಹಿಂದೆ ಹೆಂಗಿದ್ದ 4 ವರ್ಷದಿಂದ ಆ ತರ ಆಗ್ಬೇಕು. ಈಗ 6 ವರ್ಷದ ಮಗ ಅಂದ್ರೆ ಮೆಡಿಸನ್ ಅಂತ ಇದೇ ಒಂದ್ ಸುತ್ತುತ್ತಾ ಇದ್ದೀವಿ ನಾವು. ಈಗ ಒಂದಿಲ್ಲ ಅಂದ್ರು ಒಂದು ವಾರಕ್ಕೆ ಹೋಗ್ಬೇಕು ಅಂದ್ರು 5,000 ರೂಪಾಯಿ ಇಲ್ದೇನೆ ನಾವು ಮೆಡಿಸನ್ ತರಕ್ ಆಗ್ತಾ ಇಲ್ರ. ಅದರಿಂದ ನಮ್ಮ ಮಗ ತರಬೇಕು ಒಂದೊತ್ತಿಗೆನೆ ತಲೆ ಕೆಡ್ಸ್ಕೊಂಡು ಓದೋನು ಬಂದಿಲ್ಲ. ಅವನು ಗಾರ್ಮೆಂಟ್ಸ್ಗೆ ಹೋಯ್ತಾನೆ, ಸೊಸೆನು ಗಾರ್ಮೆಂಟ್ಸೇ ಹೋಯ್ತಿದ್ರು. ಏನೋ ನಾನು ಮನೆಯಲ್ಲಿ ಆದಷ್ಟು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೋ. ಈ ತರ ಮಗುಗ್ ಬರ್ತದೆ ಅನ್ಕೊಂಡಿರ್ಲಿಲ್ಲ. ಏನೋ ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗ್ಬೇಕು ಅಷ್ಟೇನೆ ನಾನು ಕೇಳ್ಕೊಳ್ಳೋದು. ನಮಸ್ಕಾರ. ಮೈನಾಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೈನಾಕ್ನಹಳ್ಳಿ ಗ್ರಾಮದ ಈ ಒಂದು 4 ವರ್ಷದ ಮಗುಗೆ
ಶುಗರು ಜಾಸ್ತಿ ಕಾಣಿಸ್ಕೊಂಡಿದೆ. ಆ ಮಗುಗೆ ಈ ಸರ್ಕಾರದ ವತಿಯಿಂದ ಯಾವುದಾದ್ರೂ ಒಂದು ಸೌಲಭ್ಯಗಳು ಸಿಗಲಿ, ಮತ್ತು ಆ ತಾಯಿ ತಂದೆಯವ್ರ ಕೈಲಿ ಆಗಲ್ಲ, ಈ ಲೈಫ್ ಲಾಂಗ್ ತಗೋಬೇಕು ಈ ಒಂದು ಮೆಡಿಷನ್ನ. ಈ ಮೆಡಿಷನ್ ತಗೊಳ್ಳೋಕ್ಕೆ ಅವರಲ್ಲಿ ಶಕ್ತಿ ಇಲ್ಲ. ಈ ಸಂಘ ಸಂಸ್ಥೆ, ಈ ಸಮಾಜ ಸೇವಕರು, ಯಾರು ದಾನಿಗಳು ಇದು ಮಾಡುವಂಥವ್ರು ಯಾರು ಇದ್ದರೆ ಈ ಮಗುಗೆ ಸ್ವಲ್ಪ ಸಹಾಯ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕೆಂದು ಈ ಸಂಗ್ರಾಮ ಟಿ ವಿಯಲ್ಲಿ ನಾನು ಕೇಳ್ಕೊಳ್ತೀನಿ. ಈಗ ಈ ಮಗುಗೋಸ್ಕರ ಸರೂರು ನೀವು ಅವ್ರಿಗೆ ಸಹಾಯ ಮಾಡಬೇಕು. ಈ ಬಡವರು ಏನೂ ಇಲ್ಲ, ಜಮೀನು ಜವಟೆ ಏನೂ ಇಲ್ಲ, ಏನೋ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಏನೋ ಮಕ್ಳಿಂದ 2 ದಿನ ಕಾಲ ಕಳೆದ್ರು, ಏನೋ ದೇವ್ರ 2 ಮಕ್ಳು ಕೊಟ್ಟ. ಈಗ ಮಕ್ಕಳಲ್ಲಿ ನೋವು ತಿಂತವ್ರು. ಅವರು ಮಿಡಿಸೋದು ತಗೋಕ್ಕೂ ಅವ್ರ ಕೈ ಶಕ್ತಿ ಇಲ್ಲ, ಜೀವನ ಮಾಡಬೇಕು ಅಂದ್ರೂ ಕಷ್ಟ. ಅಂಥದ್ರಲ್ಲಿ ಎಲ್ಲ ಸಹಕರಿಸಿ ಆ ಮಗುನ ನೀವು ಕಾಪಾಡಬೇಕು. ವಿವಿಧ ಸಂಘ ಸಂಸ್ಥೆಗಳು, ದಾನಿಗಳು, ಸಮಾಜ ಸೇವಕರು, ರಾಜಕೀಯ ನಾಯಕರು ಚಿರಂಜೀವಿಗೆ ಆಶ್ರಯವಾಗಬೇಕಿದೆ. ಆರ್ಥಿಕವಾಗಿ ಇಲ್ಲ ಇತರ ರೀತಿಯಲ್ಲಿ ಸಹಾಯ ಮಾಡುವವರು. ಹೆಸರು ಶಿಲ್ಪಾ AS, ಖಾತೆ ಸಂಖ್ಯೆ 5237020100078842, ಯೂನಿಯನ್ ಬ್ಯಾಂಕ್ ಚನ್ನಪಟ್ಟಣ, IFSC ಕೋಡ್ ನಂಬರ್ UBJN 0552372 ಈ ಖಾತೆಗೆ ನೀಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಯಿ ಶಿಲ್ಪಾ ಮೊಬೈಲ್ ಸಂಖ್ಯೆ 8197711039 ಸಂಪರ್ಕಿಸಬಹುದಾಗಿದೆ. ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ. ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ, ರೋಬೋಟಿಕ್ಸ್ ಲ್ಯಾಬ್, ಸಿನಿಮಾ ರೂಮ್, ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು, ವಿಜ್ಞಾನ ಪ್ರಯೋಗಾಲಯಗಳು, ಆನಿಮೇಷನ್ ಕ್ಲಾಸಸ್, ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು, ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ, ಆಟದ ಮೈದಾನ, ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ. ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ, ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035841553 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ. ಬಾಲು ಪಬ್ಲಿಕ್ ಸ್ಕೂಲ್, PT ರಸ್ತೆ, ಕೋಟೆ, ಚನ್ನಪಟ್ಟಣ. ಬಾಲು ಪಬ್ಲಿಕ್ ಸ್ಕೂಲ್, ಶೇಪಿಂಗ್ ಯಂಗ್ ಮೈಂಡ್ಸ್, ಇನ್ಸ್ಪೈರಿಂಗ್ ಫ್ಯೂಚರ್ಸ್.